ಕಹಾನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ತೆರೆ ಮೇಲೆ ಕೋಲಾರದ 90ರ ದಶಕದ ರಿಯಲ್ ಕಥೆ. ಚಿನ್ನದ ನಾಡಲ್ಲಿ ರಕ್ತದೋಕಳಿ ಹರಿಸಿದ ರೌಡಿ ತಂಗಂ. ಒಂದು ಲವ್ ಸ್ಟೋರಿ, 4 ಎನ್ಕೌಂಟರ್, ರಾ ಮೇಕಿಂಗ್. TV9 ನಲ್ಲಿ ಕೋಲಾರ ಚಿತ್ರದ ಕಂಪ್ಲೀಟ್ ಮುನ್ನೋಟ. ಇದೇ ಹೊತ್ತಿನ ವಿಶೇಷ ಕೋಲಾರ ಕಹಾನಿ. KGF ಗಣಿಧೂಳ್ನಲ್ಲಿ ನಡೆದಿರೋ ನೈಜ ಘಟನೆಗಳನ್ನಾಧರಿಸಿ ಮಾಡಿರೋ ಸಿನಿಮಾ ಕೋಲಾರ. ಸೆಟ್ಟೇರಿದಾಗಲೇ ಸಿಕ್ಕಾಪಟ್ಟೆ ಸುದ್ದಿ ಮಾಡಿದ್ದ ಈ ಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆಗೆ ಬರ್ತಿದೆ. ರಾ ಮೇಕಿಂಗ್ ನಲ್ಲಿ ತಯಾರಾದ ಕೋಲಾರ ಚಿತ್ರದ ಬಗೆಗಿನ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಚಿತ್ರತಂಡ ನಮ್ಮೊಂದಿಗೆ ಹಂಚಿಕೊಂಡಿದೆ. ಜಸ್ಟ್ ವಾಚ್. ತೆರೆ ಮೇಲೆ ಕೋಲಾರದ 90ರ ದಶಕದ ರಿಯಲ್ ಕಥೆ. ಚಿನ್ನದ ನಾಡಲ್ಲಿ ರಕ್ತದೋಕುಳಿ ಹರಿಸಿದ ರೌಡಿ ತಂಗಂ. ಹದ್ದು ಆಕಾಶದಲ್ಲಿ ಹಾರಾಡ್ತಿದೆ ಅಂದ್ರೆ ಭೂಮಿ ಮೇಲೆ ರಕ್ತದೋಕುಳಿ ಗ್ಯಾರಂಟಿ. ಕೋಲಾರ ಚಿನ್ನದ ನಾಡು. ಇಲ್ಲಿ ಚಿನ್ನಕ್ಕೆ ಬರ ಇಲ್ಲ, ಅನ್ನ ಸಿಗೋದಿಲ್ಲ. ಕೋಲಾರ ಲೂಸ್ಮಾದ ಯೋಗಿ ಅಭಿನಯದ ಸಿನಿಮಾ. ಟೈಟಲ್ನಿಂದಲೇ ಸಖತ್ ಸುದ್ದಿಯಾಗಿದ್ದ ಕೋಲಾರ ಫಸ್ಟ್ ಲುಕ್ ಪೋಸ್ಟರ್ ಮತ್ತು ಟ್ರೈಲರ್ನಿಂದ ಇದು ಚಿನ್ನದ ನಾಡಿನ ರಕ್ತ ಸಿಕ್ತ ಕಥೆ ಅನ್ನೋದ್ರ ಸುಳಿವು ಬಿಟ್ಟುಕೊಟ್ಟಿತು. 90ರ ದಶಕದಲ್ಲಿ ಕೋಲಾರ KGFನಲ್ಲಿ ಅಟ್ಟಹಾಸ ಮೆರೆದ ರಿಯಲ್ ರೌಡಿಯೊಬ್ಬನ ರೋಚಕ ಕಥೆ ಇದು. ಈ ಕೋಲಾರ ನಂದು. ಕೋಲಾರದ ಗಣಿಧೂಳಿನಲ್ಲಿ ನಡೆದ 4 ಎನ್ಕೌಂಟರ್ಗಳ ಸುತ್ತೋ ನೈಜ ಘಟನೆಗಳನ್ನ ಇಟ್ಟುಕೊಂಡು ಮಾಡಿರುವ ಸಿನಿಮಾ ಇದು. ಆರ್ಯ ಮಹೇಶ್ ಅನ್ನೋ ನವ ನಿರ್ದೇಶಕನ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಚೊಚ್ಚಲ ಸಿನಿಮಾ. ಇಲ್ಲಿ ಲೂಸ್ಮಾದ ಯೋಗಿ ರಫ್ ಅಂಡ್ ಟಫ್ ಆಗಿ ಸಖತ್ ರಗಡ್ ಲುಕ್ ನಲ್ಲಿ ರೌಡಿ ತಂಗಂ ಪಾತ್ರದಲ್ಲಿ ಕಮಾಲ್ ಮಾಡಲಿದ್ದಾರೆ. 1997 ಡಿಸೆಂಬರ್ 27 ಬೆಳಗ್ಗೆ ಸುಮಾರು 8:30 ನನ್ನ ಉಸಿರಾಟದ ಕೊನೆ ಕ್ಷಣ. ನನ್ನ ಎದುರುಗಡೆ ನನ್ನ ಸಾವು ನಿಂತಿತ್ತು. ಗುಂಡಿಗೆ ಒಳಗೆ ಗುಂಡು ನುಗ್ಗಿದ್ರು ಸಾವನ್ನ ಎದುರಿಸೋ ಶಕ್ತಿ ನನ್ನ ಕಣ್ಣಲ್ಲಿತ್ತು. ನನ್ನ ಹೆಸರು ತಂಗಂ. ಭೂಮಿ ಮೇಲೆ ರಿಯಲಿಸ್ಟಿಕ್ ಕಥೆಯನ್ನ ಅಷ್ಟೇ ರಿಯಲಿಸ್ಟಿಕ್ ಆಗಿ ಚಿತ್ರಿಸಿರೋ ಈ ಸಿನಿಮಾ ಈಗಾಗಲೇ ಟ್ರೈಲರ್ ಜೊತೆಗೆ 3 ಹಾಡುಗಳನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ತಂಗಂಗೆ ಇದ್ದ ಲವ್ ಸ್ಟೋರಿ ಕೂಡ ರಿವೀಲ್ ಆಗತ್ತೆ. ಬೆತ್ತನಗೆರೆ ಖ್ಯಾತಿಯ ನೈನಾ ಯೋಗಿಗೆ ಜೋಡಿಯಾಗಿ ಕಾಣಿಸಿಕೊಂಡಿದ್ದು ಡ್ಯುಯೆಟ್ ಹಾಡೊಂದ್ರಲ್ಲಿ ಇವರ ಪ್ರೇಮ್ ಕಹಾನಿ ಸಖತ್ ಜೋರಿದೆ. ನೀನೇ ನನ್ನದೆ ಕಣಜ, ಜಲ 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 ಜಲ. ಇಲ್ಲಿ ಚಿನ್ನಕ್ಕೆ ಬರ ಇಲ್ಲ, ಅನ್ನ ಸಿಗೋದಿಲ್ಲ. ಚಿನ್ನನ ನುಂಗಕ್ಕಾಗಲ್ಲ, ಅನ್ನನ ಉಗ್ಳಕ್ಕಾಗಲ್ಲ. ಕಂಟೆಂಟ್ ಪ್ರಾಮಿಸಿಂಗ್ ಆಗಿ ಕಾಣ್ತಿದ್ದು ಕನ್ನಡ ಸಿನಿಪ್ರಿಯರಲ್ಲಿ ಒಂದು ರೇಂಜ್ಗೆ ನಿರೀಕ್ಷೆ ಹುಟ್ಟಿಸಿದೆ ಕೋಲಾರ. ಮಾಸ್ ಆಡಿಯನ್ಸ್ ಸೆಳೆಯೋ ಸೂಚನೆ ಕೊಟ್ಟಿರೋ ಈ ಸಿನಿಮಾನ ಲಕ್ಷ್ಮೀನಾರಾಯಣ ಗೌಡ ನಿರ್ಮಿಸಿದ್ದು, ಖ್ಯಾತ ಖಳನಟ ಆದಿತ್ಯ ಮೆನನ್ ಎನ್ಕೌಂಟರ್ ಸ್ಪೆಷಲಿಸ್ಟ್ ರೋಲ್ನಲ್ಲಿ ಮಿಂಚುತ್ತಿದ್ದಾರೆ. ಭೂಮಿ ಮೇಲೆ ರಕ್ತದೋಕುಳಿ ಗ್ಯಾರಂಟಿ.
ಕೋಲಾರ ಚಿನ್ನದ ನಾಡು. ಇಲ್ಲಿ ಚಿನ್ನಕ್ಕೆ ಬರ ಇಲ್ಲ, ಅನ್ನ ಸಿಗೋದಿಲ್ಲ. ಅನ್ನನ ಉಗ್ಲಕ್ಕಾಗಲ್ಲ, ಚಿನ್ನನ ನುಂಗಕ್ಕಾಗಲ್ಲ. ಹೇಮಂತ್ ಕುಮಾರ್ ಸಂಗೀತ ಸಂಯೋಜನೆಯಲ್ಲಿರೋ ಹಾಡುಗಳು ಕಥೆಗೆ ಪೂರಕವಾಗಿದ್ದು ಕಥೆಯೊಟ್ಟಿಗೆನೇ ಸಾಗಲಿವೆ. ಅದರಲ್ಲೂ ರೌಡಿಯೊಬ್ಬ ತೀರಿಕೊಂಡಾಗ ಉಳಿದ ರಿಯಲ್ ರೌಡಿಗಳು ಹೋಗಿ ಡ್ಯಾನ್ಸ್ ಮಾಡ್ತಾ ಕಳುಹಿಸಿಕೊಡೋ ಹಾಡು ಇಂಟ್ರೆಸ್ಟಿಂಗ್ ಅನ್ಸತ್ತೆ. ಇದರ ಜೊತೆಗೆ ಐಟಂ ಸಾಂಗ್ ಕೂಡ ಗಮನ ಸೆಳೀತಾ ಇದ್ದು ಪಡ್ಡೆ ಹುಡುಗ್ರ ನಿದ್ದೆಗೆಡಿಸುವಂತಿದೆ. ರಾ ಮೇಕಿಂಗ್ ನಿಂದ ರಿಯಲ್ ಫೀಲ್ ಕೊಡ್ತಿವೆ ಪಾತ್ರಗಳು ಮತ್ತು ಲೊಕೇಶನ್ಸ್. ಇದು ನೈಜ ಘಟನೆ ಆಧಾರಿತ ಸಿನಿಮಾ ಆದ್ದರಿಂದ ನಿರ್ದೇಶಕ ಆರ್ಯ ಮಹೇಶ್ ರಿಯಲ್ ಲೊಕೇಶನ್ಸ್ ಅಲ್ಲೇ ಸಿನಿಮಾನ ಕಟ್ಟಿಕೊಡೋ ಪ್ರಯತ್ನ ಮಾಡಿದ್ದಾರೆ. 1997 ಡಿಸೆಂಬರ್ 27 ಬೆಳಗ್ಗೆ ಸುಮಾರು 8:30 ನನ್ನ ಉಸಿರಾಟದ ಕೊನೆ ಕ್ಷಣ. ನನ್ನ ಎದುರುಗಡೆ ನನ್ನ ಸಾವು ನಿಂತಿತ್ತು. ಗುಂಡಿಗೆ ಒಳಗೆ ಗುಂಡು ನುಗ್ಗಿದ್ರು ಸಾವನ್ನ ಎದುರಿಸೋ ಶಕ್ತಿ ನನ್ನ ಕಣ್ಣಲ್ಲಿತ್ತು. ನನ್ನ ಹೆಸರು ತಂಗಮ್. ನಾಳೆ ರಾಜ್ಯಾದ್ಯಂತ ಕೋಲಾರ ಗ್ರ್ಯಾಂಡ್ ರಿಲೀಸ್. ಲೂಸ್ ಮಾದ ಯೋಗಿ ವೃತ್ತಿ ಬದುಕಿನ ಸ್ಪೆಷಲ್ ಪಾತ್ರ. ಯಾವನ್ ಏನೇ ಅಂದು ಈ ಮಣ್ಣು ನಂದು. ಇದು ಲೂಸ್ ಮಾದ ಯೋಗಿ ಸಿನಿ ದುನಿಯಾದ ಸ್ಪೆಷಲ್ ಸಿನಿಮಾ ಆಗಲಿದೆ. ಯಾಕಂದ್ರೆ ಯೋಗಿ ಹೊಸ ಬಾಳಿಗೆ ಕಾಲಿಡೋಕೆ ಸಜ್ಜಾದ ನಂತರ ತೆರೆಗೆ ಬರ್ತಿರೋ ಚೊಚ್ಚಲ ಸಿನಿಮಾ. ಅಷ್ಟೇ ಅಲ್ಲ, ಯೋಗಿ ರಗಡ್ ಲುಕ್ ನಲ್ಲಿ ತುಂಬಾ ರಫ್ ಅಂಡ್ ಟಫ್ ಆಗಿ ಮಾಡಿರೋ ಎಕ್ಸ್ಪೆರಿಮೆಂಟಲ್ ಪಾತ್ರ. ಹಾಗಾಗಿ ಈ ಸಿನಿಮಾದ ಕಥೆ ಮತ್ತು ಪಾತ್ರ ಯೋಗಿ ಕರಿಯರ್ಗೆ ತುಂಬಾ ಸ್ಪೆಷಲ್. ತುಂಬಾ ಇಷ್ಟ ಆಯ್ತು ನನಗೆ, ಬಿಕಾಸ್ ನಾನು ಕೇಳಿದ್ದೆ ಆ ವ್ಯಕ್ತಿ ಬಗ್ಗೆ ತುಂಬಾ. ಸೊ ಹಂಗಾಗಿ ನನಗೆ ಇಷ್ಟ ಆಯಿತು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಸಿನಿಮಾ ಜುಲೈ 7ಕ್ಕೆ ಬಿಡುಗಡೆ. ಸುಮಾರು ವರ್ಷ ಆದಮೇಲೆ ನಂದೊಂದು ಮೈನ್ ಸ್ಟ್ರೀಮ್ ಹೀರೋ ಆಗಿ ಬಂದಂಥ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಸ್ವಲ್ಪ ಭಯ ಇದೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀವಿ ಎಲ್ಲರೂ. ಬಟ್ ಬಂದು ನಿಮ್ಮ ರಿವ್ಯೂಸ್ನ ನಮಗೆ ತಿಳಿಸ್ಕೊಡಿ. ಹದ್ದು ಆಕಾಶದಲ್ಲಿ ಹಾರಾಡ್ತಿದೆ ಅಂದರೆ ಭೂಮಿ ಮೇಲೆ ರಕ್ತದೋಕುಳಿ ಗ್ಯಾರಂಟಿ. ಆ್ಯಂಡ್ ನಾನು ಈ ಚಿತ್ರದಲ್ಲಿ ವನಜಾ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಐ ಥ್ಯಾಂಕ್ ಡೈರೆಕ್ಟರ್ ಫಾರ್ ದಿಸ್, ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಪ್ಲೇ ವನಜಾ ಬಿಕಾಸ್ ಇಟ್ಸ್ ಅ ವಂಡರ್ಫುಲ್ ಕ್ಯಾರೆಕ್ಟರ್. ಪ್ರತಿಯೊಬ್ಬರು ಈ ಚಿತ್ರದಲ್ಲಿ ತುಂಬ ರಿಸ್ಕ್ ತಗೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಚಿತ್ರ ನೋಡಿ ಮಿಸ್ ಮಾಡಬೇಡಿ. ನಿಮ್ಮ ಡಿಯರೆಸ್ಟ್ ಜೊತೆ ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಆ್ಯಂಡ್ ಎಂಜಾಯ್ ದ ಮೂವಿ. ತಂಗಮ್ ಕತೆ ಅಂದ ತಕ್ಷಣವೇ ಅವ್ನ ಕತೆ ಅಂದ್ರೆ ಜನ ಕೇಳೋರಿಗೆ ಒಂದು ವೈಬ್ರೇಷನ್, ಒಂದು ಕ್ಯೂರಿಯಾಸಿಟಿ ಇದೆ. ಅವ್ನ ಜೀವನದಲ್ಲಿ ನಡೆದಿರೋ ಕೆಲವು ವಿಷಯಗಳು ತಿಳಿದಿದ್ದಾರೆ, ಗೊತ್ತಿದೆ ಎಲ್ರಿಗೂ. ಗೊತ್ತಿಲ್ಲದಿರೋ ವಿಷಯಗಳನ್ನೆಲ್ಲ ಹೇಳೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸು ಸರ್. ಈ ಥರದೊಂದು ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು. ಯಾಕಂದರೆ ಈ ಥರದೊಂದು ಹೀರೋ, ಈ ಥರದೊಂದು ಕ್ರೂ, ಈ ಥರದೊಂದು ಪ್ರೊಡ್ಯೂಸರ್ಸ್ನ ಇಟ್ಕೊಂಡು ಮಾಡಿದ್ರೆ ನಾವು ಗೆಲ್ಲೋದು ಬಿಡೋದು ಆಡಿಯನ್ಸ್ ಕೈಲಿದೆ, ಜನಗಳ ಕೈಲಿದೆ, ನಮ್ಮ ಹಣೆ ಬರ ಅಂತ ಹೇಳ್ಬೋದು. ಬಟ್ ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಿದೆ ನನಗೆ.
ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಥಿಯೇಟ್ರಿಗೆ ಬರೋ ಆಡಿಯನ್ಸ್ನ ಒಂದು ಕೇಳಿಸ್ಕೊತೀನಿ ನಾನು. ರೆಗ್ಯುಲರ್ ಫಾರ್ಮುಲಾ ಸಿನಿಮಾ, ರೆಗ್ಯುಲರ್ ಸಿನಿಮಾ ಅಂದ್ಕೊಂಡು ಥಿಯೇಟ್ರೊಳಗೆ ಬರಬೇಡಿ. ಪ್ರತಿ ಸಿನಿಮಾನಲ್ಲಿ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಆಗಿರುತ್ತೆ, ಆದರೆ ಇದೊಂದು ನಿಜವಾಗ್ಲೂ ನಡೆದಿರೋ ಕತೆ. ಈ ಕತೆ ಪ್ರಕಾರ ಯೋಗಿ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಷನ್ಸ್ ಅವ್ರನ್ನ ಹೇಗೆ ಹೇಳೋದಂದರೆ ಆ ಕಂಟ್ರೋಲ್ ತೊಗೊಂಬರೋಕ್ಕೆ ನಾನು ಏನೇನು ಮಾಡ್ತಿದ್ದೀನೋ ಅದು ತೋರಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದು 2 ಸೆಕ್ಷನ್ಸ್ ಇದೆ. ಫಸ್ಟ್ ಸೆಕ್ಷನ್ನಲ್ಲಿ ಅವ್ರನ್ನ ಹಂಟ್ ಮಾಡ್ತಾ ನಾವು ಬೇಟೆಯಾಡ್ತಾ ಹೋಗ್ತಾ ಇದ್ವಿ ಅಂತ ಅದು ತೋರಿಸ್ತೀವಿ. ಬಟ್ ನೆಕ್ಸ್ಟ್ ಬಿಟ್ ಬಂದಾಗ ಆ ಕ್ಯಾರೆಕ್ಟರ್ ಚೇಂಜ್ ಓವರ್ ಆಗಿರುತ್ತೆ. ಪಿಕ್ಚರ್ ಬಗ್ಗೆ ಮಹೇಶ ಆನೆಸ್ಟಾಗಿ ಕೆಲಸ ಮಾಡಿದ್ದಾನೆ. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಯಿತು. ಅವನು ಹಠವಾದಿ, ಅಣ್ಣ ನನಗೆ ಹಿಂಗೆ ಮಾಡಬೇಕು ಈ ಪಿಕ್ಚರು, ನನಗೆ 3 ಕ್ಯಾಮ್ರಾ ಬೇಕು, ಹೆಲಿಕ್ಯಾಮ್ ಬೇಕು, ಒಂದು ದೊಡ್ಡ ಹೀರೋ ರೇಂಜಿಗೆ ಪಿಕ್ಚರ್ ಮಾಡ್ಕೊಂಬಂದ. ಆದರೆ ಇವನು ಸ್ವಲ್ಪ ಹಠವಾದಿ. ಏನಂದರೆ ನನಗೆ ಏನು ಬೇಕು ಅದೇ ಬೇಕು, ಅದಾಗಲ್ಲ ಅಂದರೆ ವಾರ ಆದರೆ ಶೂಟಿಂಗ್ ನಿಲ್ಲಿಸ್ತಾನೆ. ಒಂದು ವಾರ ಆಗಲಿ 10 ದಿವಸ ಆಗಲಿ ಬ್ರೇಕ್ ಮಾಡ್ತಾನೆ. ಯಾಕೆ ಮಹೇಶ್ ಅಂದರೆ ಇಲ್ಲ ಸರ್ ನಾನು ಮಾಡಲ್ಲ, ನನಗೆ ಇದು ಕೊಟ್ಟರೆ ಮಾಡೋದು, ಆ ರೀತಿ ಅವನು. ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಒಟ್ಟಾರೆ ಕೋಲಾರ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ರಿಯಲ್ ರಕ್ತ ಸಿಕ್ತ ಕಥೆಯಾಗಿರೋದ್ರಿಂದ ಕೋಲಾರ ಸಿನಿಮಾ ಮೇಲೆ ನಿರೀಕ್ಷೆ ಹುಟ್ಟಿಕೊಂಡಿದೆ. ಲಾಂಗ್ ಗ್ಯಾಪ್ನ ನಂತರ ಈ ತರಹದ ರಿಯಲ್ ರೌಡಿಸಂ ಸಿನಿಮಾ ಬರ್ತಿರೋದ್ರಿಂದ ಉದ್ಯಮದಲ್ಲೂ ಈ ಚಿತ್ರದ ಮೇಲೆ ಪಾಸಿಟಿವ್ ಹೋಪ್ ಕ್ರಿಯೇಟ್ ಆಗಿದೆ. ಅದೇನೇ ಇದ್ರೂ ಕೋಲಾರದ ಅಸಲಿಯತ್ತೇನು ಅನ್ನೋದು ರಿಲೀಸ್ನ ನಂತರವಷ್ಟೇ ಗೊತ್ತಾಗಲಿದೆ. ಒಟ್ಟಾರೆ ಎಲ್ಲಾ ಆಂಗಲ್ನಿಂದ ಕೋಲಾರ ಮೇಲಿನ ನಿರೀಕ್ಷೆ ಹೆಚ್ಚುವಂತೆ ಮಾಡಿದೆ ಚಿತ್ರತಂಡ. ಚಿನ್ನದ ನಾಡಲ್ಲೂ ಈ ರೀತಿಯ ಒಂದು ರಕ್ತಸಿಕ್ತ ಕಥೆ ಇತ್ತು ಅನ್ನೋದನ್ನ ಇಂದಿನ ಪೀಳಿಗೆಗೆ ಪರಿಚಯಿಸಲು ಹೊರಟಿದೆ ಕೋಲಾರ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.